ಧಾರವಾಡ ಜಿಲ್ಲೆ ನವಲಗುಂದಲ್ಲಿರುವಂತಹ ಐತಿಹಾಸಿಕ ರಾಮಲಿಂಗ ಕಾಮಣ್ಣನ ದರ್ಶನಕ್ಕೆ ಸಾಕಷ್ಟು ಜನಸ್ತೋಮ ಈಗ ನೆರೆದಿದೆ. ನಾವೀಗ ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಪ್ರಮುಖವಾಗಿ ನಂತರ ಐತಿಹಾಸಿಕ ಹಿನ್ನೆಲೆ ಉಳ್ಳುವಂತಹ ರಾಮಲಿಂಗ ಕಾಮಣ್ಣ ಏನಿದೆ ರಾಮಲಿಂಗೇಶ್ವರ ದೇವಸ್ಥಾನದ ನವಲಗುಂದ ಪಟ್ಟಣದಲ್ಲಿರುವಂತಹ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರಮುಖವಾಗಿ ಏನಂತಂದ್ರೆ ಬೇಡಿದ ವರಗಳನ್ನು ಏನ್ ಇಷ್ಟಾರ್ಥಗಳು ಇರ್ತವೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಬಲ್ಲ ಅಂತ ಯಾವ ಹರಿಕೆಗಳನ್ನು ಹೊತ್ತುಕೊಂಡಿರ್ತಾರೆ ಹರಿಕೆಗಳೆಲ್ಲವನ್ನು ಈಡೇರಿಸುವಂತ ಒಂದು ಪ್ರಸಿದ್ಧಿ ಹೊಂದಿರುವಂತಹ ರಾಮಲಿಂಗ ಕಾಮಣ್ಣ ಈ ಕಾಮಣ್ಣ ಆಗಿದೆ. ಹೀಗಾಗಿ ಏನಂತಂದ್ರೆ ಸಾಕಷ್ಟು ಜನ ಏನಂದ್ರೆ ಕೇವಲ ಕರ್ನಾಟಕ ಮಾತ್ರವಲ್ಲದೆ ಆಂಧ್ರ ಪ್ರದೇಶ ಇರಬಹುದು, ತೆಲಂಗಾಣ, ಮಹಾರಾಷ್ಟ್ರದಿಂದಲೂ ಕೂಡ ಸಾಕಷ್ಟು ಭಕ್ತರು ಬರ್ತಾರೆ. ಪ್ರಮುಖವಾಗಿ ಇಲ್ಲಿರುವಂತಹ ರಾಮಲಿಂಗ ಕಾಮಣ್ಣ ಪ್ರಮುಖ ವಿಶೇಷತೆ ಏನಂತಂದ್ರೆ 101 ಗಿಡಮೂಲಿಕೆಗಳಿಂದ ಇಂದು ನಿರ್ಮಾಣ ಮಾಡಿರುವಂತಹ ಒಂದು ಸಂಕಲ್ಪವನ್ನು ಮಾಡಿರ್ತಾರೆ ಸಿದ್ಧ ಪುರುಷರು. ಆದ್ರೆ 100 ಗಿಡಮೂಲಿಕೆ ಮಾತ್ರ ಸಿಗ್ತಾವೆ. ಇನ್ನು ಒಂದೇ ಕೊನೆಯ ಒಂದು ಗಿಡಮೂಲಿಕೆ ಸಿಕ್ಕಾಗ ಅಂದ್ರೆ ಈ ಒಂದು ಕಾಮದೇವರಿಗೆ ಒಂದು ಜೀವ ಬರ್ತಿತ್ತು ಅನ್ನೋದು ಪ್ರತಿ ಆದ್ರೆ ಒಂದು ಗಿಡಮೂಲಿಕೆ ಸಿಗ್ಲಿಲ್ಲ. ಆ ಬಳಿಕ ಏನಂತಂದ್ರೆ ಈ ಒಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲು ಪ್ರಮುಖವಾಗಿ ಹುಣ್ಣಿಮೆಯ ಸಂದರ್ಭದಲ್ಲಿ 5 ದಿನಗಳವರೆಗೂ ಕೂಡ ಅಂತಂದ್ರೆ ರಾಮಲಿಂಗ ಕಾಮಣ್ಣನ ದರ್ಶನಕ್ಕೆ ಒಂದು ಅವಕಾಶ ಇರುತ್ತೆ. ಈಗಾಗಲೇ ಸಾಕಷ್ಟು ಜನ ಈಗಾಗಲೇ ಭಕ್ತರು ಬಂದ್ರೆ ಪ್ರಮುಖವಾಗಿ ಏನಂತಂದ್ರೆ ಮದುವೆ ಇರ್ಬೋದು, ಮದುವೆಗೆ ಏನಂದ್ರೆ ಬೆಳ್ಳಿಯ ಪುಟ್ಟದೊಂದು ಬಾಸಿಂಗದ ಮಾದರಿಯನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡ್ತಾರೆ. ಅದ್ರ ಜೊತೆಗೆ ಸಂತಾನ ಭಾಗ್ಯಕ್ಕೆ ತೊಟ್ಲು ಇರ್ಬೋದು, ಮನೆಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ಛತ್ರ ಚಾಮರ, ಅದ್ರ ಜೊತೆಗೆ ವಿದ್ಯಾಭ್ಯಾಸಕ್ಕಾಗಿ ಹಸ್ತ ಇರಬಹುದು, ಈ ರೀತಿ ಬೇರೆ ಬೇರೆ ಬೆಳ್ಳಿಯ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಇಲ್ಲಿ ಏನಂದ್ರೆ ಕಾಮಣ್ಣನಿಗೆ ಅರ್ಪಿಸಿ ಆ ಬಳಿಕ ಅಂತಂದ್ರೆ ಅದನ್ನ ಮನೆಗೆ ಹೋಗಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿರ್ಬೇಕಾದ್ರೆ ಮುಂದಿನ ಹೋಳಿ ಹುಣ್ಣಿಮೆ ಒಳಗಾಗಿ ಏನಂದ್ರೆ ಅದನ್ನ ಬೇಡಿಕೆಯನ್ನು ಇಟ್ಕೊಂಡಿರ್ತಾರೆ. ಆ ಬೇಡಿಕೆ ಈಡೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಹೀಗಾಗಿ ಬೇಡಿಕೆ ಈಡೇರಿದ ಬಳಿಕ ಏನು ಈ ರಾಮಲಿಂಗ ಕಾಮಣ್ಣನ ಬಂದು ಭಕ್ತಿಯಿಂದಲೇ ಮಕ್ಕಳು ಏನು ಜನಿಸಿರ್ತಾರೆ ಆ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದು ಇಲ್ಲಿ ಕಾಮಣ್ಣನಿಗೆ ದರ್ಶನವನ್ನ ಮಾಡಿಸಿ ನಿನ್ನ ಒಂದು ಆಶೀರ್ವಾದದಿಂದ ಮಗು ಹುಟ್ಟಿದೆ ಅನ್ನೋದು ಕಾಮಣ್ಣನಿಗೆ ತೋರಿಸುವಂತ ಕೆಲಸಗಳು ಮಾತ್ರ ಈ ವರ್ಷ ಏನಂದ್ರೆ ಅತಿ ಹೆಚ್ಚು ಜನದಟ್ಟಣೆ ಹೆಚ್ಚಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗಿದ್ದು, ಪ್ರಮುಖವಾಗಿ ಏನಂತಂದ್ರೆ ಕೊನೆಯ ದಿನವಾಗಿರೋ ಹಿನ್ನೆಲೆ ಅಂತಂದ್ರೆ ಸಾಕಷ್ಟು ಜನ ಈಗಾಗಲೇ ಆಗಮಿಸಿದ್ದಾರೆ. ಸರತಿ ಸಾಲು ಅಂದ್ರೆ ಸುಮಾರು 2-3 ಕಿಲೋಮೀಟರ್ ವರೆಗೂ ಕೂಡ ಸರತಿ ಸಾಲಿದೆ. ಎಲ್ಲ ಕೂಡ ಏನಂತಾರೆ ಭಕ್ತರು ಇಲ್ಲಿ ಬಂದು ಏನು ಯಾವನ್ನು ಬೇಡಿಕೆಯನ್ನು ಇಡ್ತಾರೆ ಎಲ್ಲವನ್ನು ಬೇಡಿಕೆಯನ್ನು ಈಡೇರಿಸುವಂತ ದೈವ ಅನ್ನುವಂತ ಒಂದು ಐತಿಹಾಸಿಕ ಹಿನ್ನೆಲೆ ಇರುವ ಏನಂತಾರೆ ಈ ವರ್ಷವೂ ಕೂಡ ಅಂತಾರೆ ಲಕ್ಷೋಪಾದಿಯಲ್ಲಿ ಭಕ್ತರು ಬಂದು ರಾಮಲಿಂಗ ಕಾಮಣ್ಣನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಡಿ.ವಿ. ತಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆ ನವಲಗುಂದಲ್ಲಿರುವಂತಹ ಐತಿಹಾಸಿಕ ರಾಮಲಿಂಗ ಕಾಮಣ್ಣನ ದರ್ಶನಕ್ಕೆ ಸಾಕಷ್ಟು ಜನಸ್ತೋಮ ಈಗ ನೆರೆದಿದೆ. ನಾವೀಗ ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಪ್ರಮುಖವಾಗಿ ಏನಂತಾರೆ ಐತಿಹಾಸಿಕ ಹಿನ್ನೆಲೆ ಉಳ್ಳುವಂತಹ ರಾಮಲಿಂಗ ಕಾಮಣ್ಣ ಏನಿದೆ ರಾಮಲಿಂಗೇಶ್ವರ ದೇವಸ್ಥಾನದ ನವಲಗುಂದ ಪಟ್ಟಣದಲ್ಲಿರುವಂತಹ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರಮುಖವಾಗಿ ಏನಂತಂದ್ರೆ ಬೇಡಿದ ವರಗಳನ್ನು ಏನ್ ಇಷ್ಟಾರ್ಥಗಳು ಇರ್ತವೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಬಲ್ಲ ಅಂತ ಯಾವ ಹರಿಕೆಗಳನ್ನು ಹೊತ್ತುಕೊಂಡಿರ್ತಾರೆ ಹರಿಕೆಗಳೆಲ್ಲವನ್ನು ಈಡೇರಿಸುವಂತ ಒಂದು ಪ್ರಸಿದ್ಧಿ ಹೊಂದಿರುವಂತಹ ರಾಮಲಿಂಗ ಕಾಮಣ್ಣ ಈ ಕಾಮಣ್ಣ ಆಗಿದೆ. ಹೀಗಾಗಿ ಏನಂತಂದ್ರೆ ಸಾಕಷ್ಟು ಜನ ಏನಂದ್ರೆ ಕೇವಲ ಕರ್ನಾಟಕ ಮಾತ್ರವಲ್ಲದೆ ಆಂಧ್ರ ಪ್ರದೇಶ ಇರಬಹುದು, ತೆಲಂಗಾಣ, ಮಹಾರಾಷ್ಟ್ರದಿಂದಲೂ ಕೂಡ ಸಾಕಷ್ಟು ಭಕ್ತರು ಬರ್ತಾರೆ. ಪ್ರಮುಖವಾಗಿ ಇಲ್ಲಿರುವಂತಹ ರಾಮಲಿಂಗ ಕಾಮಣ್ಣ ಪ್ರಮುಖ ವಿಶೇಷತೆ ಏನಂತಂದ್ರೆ 101 ಗಿಡಮೂಲಿಕೆಗಳಿಂದ ಇಂದು ನಿರ್ಮಾಣ ಮಾಡಿರುವಂತಹ ಒಂದು ಸಂಕಲ್ಪವನ್ನು ಮಾಡಿರ್ತಾರೆ ಸಿದ್ಧ ಪುರುಷರು. ಆದ್ರೆ 100 ಗಿಡಮೂಲಿಕೆ ಮಾತ್ರ ಸಿಗ್ತಾವೆ. ಇನ್ನು ಒಂದೇ ಕೊನೆಯ ಒಂದು ಗಿಡಮೂಲಿಕೆ ಸಿಕ್ಕಾಗ ಅಂದ್ರೆ ಈ ಒಂದು ಕಾಮದೇವರಿಗೆ ಒಂದು ಜೀವ ಬರ್ತಿತ್ತು ಅನ್ನೋದು ಪ್ರತಿ ಆದ್ರೆ ಒಂದು ಗಿಡಮೂಲಿಕೆ ಸಿಗ್ಲಿಲ್ಲ. ಆ ಬಳಿಕ ಏನಂತಂದ್ರೆ ಈ ಒಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲು ಪ್ರಮುಖವಾಗಿ ಹುಣ್ಣಿಮೆಯ ಸಂದರ್ಭದಲ್ಲಿ 5 ದಿನಗಳವರೆಗೂ ಕೂಡ ಅಂತಂದ್ರೆ ರಾಮಲಿಂಗ ಕಾಮಣ್ಣನ ದರ್ಶನಕ್ಕೆ ಒಂದು ಅವಕಾಶ ಇರುತ್ತೆ. ಈಗಾಗಲೇ ಸಾಕಷ್ಟು ಜನ ಈಗಾಗಲೇ ಭಕ್ತರು ಬಂದ್ರೆ ಪ್ರಮುಖವಾಗಿ ಏನಂತಂದ್ರೆ ಮದುವೆ ಇರ್ಬೋದು, ಮದುವೆಗೆ ಏನಂದ್ರೆ ಬೆಳ್ಳಿಯ ಪುಟ್ಟದೊಂದು ಬಾಸಿಂಗದ ಮಾದರಿಯನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡ್ತಾರೆ. ಅದ್ರ ಜೊತೆಗೆ ಸಂತಾನ ಭಾಗ್ಯಕ್ಕೆ ತೊಟ್ಲು ಇರ್ಬೋದು, ಮನೆಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ಛತ್ರ ಚಾಮರ, ಅದ್ರ ಜೊತೆಗೆ ವಿದ್ಯಾಭ್ಯಾಸಕ್ಕಾಗಿ ಹಸ್ತ ಇರಬಹುದು, ಈ ರೀತಿ ಬೇರೆ ಬೇರೆ ಬೆಳ್ಳಿಯ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಇಲ್ಲಿ ಏನಂದ್ರೆ ಕಾಮಣ್ಣನಿಗೆ ಅರ್ಪಿಸಿ ಆ ಬಳಿಕ ಅಂತಂದ್ರೆ ಅದನ್ನ ಮನೆಗೆ ಹೋಗಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿರ್ಬೇಕಾದ್ರೆ ಮುಂದಿನ ಹೋಳಿ ಹುಣ್ಣಿಮೆ ಒಳಗಾಗಿ ಏನಂದ್ರೆ ಅದನ್ನ ಬೇಡಿಕೆಯನ್ನು ಇಟ್ಕೊಂಡಿರ್ತಾರೆ. ಆ ಬೇಡಿಕೆ ಈಡೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಹೀಗಾಗಿ ಬೇಡಿಕೆ ಈಡೇರಿದ ಬಳಿಕ ಏನು ಈ ರಾಮಲಿಂಗ ಕಾಮಣ್ಣನ ಬಂದು ಭಕ್ತಿಯಿಂದಲೇ ಮಕ್ಕಳು ಏನು ಜನಿಸಿರ್ತಾರೆ ಆ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದು ಇಲ್ಲಿ ಕಾಮಣ್ಣನಿಗೆ ದರ್ಶನವನ್ನ ಮಾಡಿಸಿ ನಿನ್ನ ಒಂದು ಆಶೀರ್ವಾದದಿಂದ ಮಗು ಹುಟ್ಟಿದೆ ಅನ್ನೋದು ಕಾಮಣ್ಣನಿಗೆ ತೋರಿಸುವಂತ ಕೆಲಸಗಳು ಮಾತ್ರ ಈ ವರ್ಷ ಏನಂದ್ರೆ ಅತಿ ಹೆಚ್ಚು ಜನದಟ್ಟಣೆ ಹೆಚ್ಚಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗಿದ್ದು, ಪ್ರಮುಖವಾಗಿ ಏನಂತಂದ್ರೆ ಕೊನೆಯ ದಿನವಾಗಿರೋ ಹಿನ್ನೆಲೆ ಅಂತಂದ್ರೆ ಸಾಕಷ್ಟು ಜನ ಈಗಾಗಲೇ ಆಗಮಿಸಿದ್ದಾರೆ. ಸರತಿ ಸಾಲು ಅಂದ್ರೆ ಸುಮಾರು 2-3 ಕಿಲೋಮೀಟರ್ ವರೆಗೂ ಕೂಡ ಸರತಿ ಸಾಲಿದೆ. ಎಲ್ಲ ಕೂಡ ಏನಂತಾರೆ ಭಕ್ತರು ಇಲ್ಲಿ ಬಂದು ಏನು ಯಾವನ್ನು ಬೇಡಿಕೆಯನ್ನು ಇಡ್ತಾರೆ ಎಲ್ಲವನ್ನು ಬೇಡಿಕೆಯನ್ನು ಈಡೇರಿಸುವಂತ ದೈವ ಅನ್ನುವಂತ ಒಂದು ಐತಿಹಾಸಿಕ ಹಿನ್ನೆಲೆ ಇರುವ ಏನಂತಾರೆ ಈ ವರ್ಷವೂ ಕೂಡ ಅಂತಾರೆ ಲಕ್ಷೋಪಾದಿಯಲ್ಲಿ ಭಕ್ತರು ಬಂದು ರಾಮಲಿಂಗ ಕಾಮಣ್ಣನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಡಿ.ವಿ. ತಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆ ನವಲಗುಂದಲ್ಲಿರುವಂತಹ ಐತಿಹಾಸಿಕ ರಾಮಲಿಂಗ ಕಾಮಣ್ಣನ ದರ್ಶನಕ್ಕೆ ಸಾಕಷ್ಟು ಜನಸ್ತೋಮ ಈಗ ನೆರೆದಿದೆ. ನಾವೀಗ ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಪ್ರಮುಖವಾಗಿ ಏನಂತಾರೆ ಐತಿಹಾಸಿಕ ಹಿನ್ನೆಲೆ ಉಳ್ಳುವಂತಹ ರಾಮಲಿಂಗ ಕಾಮಣ್ಣ ಏನಿದೆ ರಾಮಲಿಂಗೇಶ್ವರ ದೇವಸ್ಥಾನದ ನವಲಗುಂದ ಪಟ್ಟಣದಲ್ಲಿರುವಂತಹ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರಮುಖವಾಗಿ ಏನಂತಂದ್ರೆ ಬೇಡಿದ ವರಗಳನ್ನು ಏನ್ ಇಷ್ಟಾರ್ಥಗಳು ಇರ್ತವೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಬಲ್ಲ ಅಂತ ಯಾವ ಹರಿಕೆಗಳನ್ನು ಹೊತ್ತುಕೊಂಡಿರ್ತಾರೆ ಹರಿಕೆಗಳೆಲ್ಲವನ್ನು ಈಡೇರಿಸುವಂತ ಒಂದು ಪ್ರಸಿದ್ಧಿ ಹೊಂದಿರುವಂತಹ ರಾಮಲಿಂಗ ಕಾಮಣ್ಣ ಈ ಕಾಮಣ್ಣ ಆಗಿದೆ.
ಹೀಗಾಗಿ ಏನಂತಂದ್ರೆ ಸಾಕಷ್ಟು ಜನ ಏನಂದ್ರೆ ಕೇವಲ ಕರ್ನಾಟಕ ಮಾತ್ರವಲ್ಲದೆ ಆಂಧ್ರ ಪ್ರದೇಶ ಇರಬಹುದು, ತೆಲಂಗಾಣ, ಮಹಾರಾಷ್ಟ್ರದಿಂದಲೂ ಕೂಡ ಸಾಕಷ್ಟು ಭಕ್ತರು ಬರ್ತಾರೆ. ಪ್ರಮುಖವಾಗಿ ಇಲ್ಲಿರುವಂತಹ ರಾಮಲಿಂಗ ಕಾಮನ ಪ್ರಮುಖ ವಿಶೇಷತೆ ಏನಂತಂದ್ರೆ 101 ಗಿಡಮೂಲಿಕೆಗಳಿಂದ ಇನ್ನು ನಿರ್ಮಾಣ ಮಾಡಿರುವಂತಹ ಒಂದು ಸಂಕಲ್ಪವನ್ನು ಮಾಡಿರ್ತಾರೆ ಸಿದ್ಧ ಪುರುಷರು. ಆದ್ರೆ 100 ಗಿಡಮೂಲಿಕೆ ಮಾತ್ರ ಸಿಗ್ತಾವೆ, ಇನ್ನು ಒಂದೇ ಕೊನೆಯ ಒಂದು ಗಿಡಮೂಲಿಕೆ ಸಿಕ್ಕಾಗ ಅಂದ್ರೆ ಈ ಒಂದು ಕಾಮದೇವರಿಗೆ ಒಂದು ಜೀವ ಬರ್ತಿತ್ತು ಅನ್ನೋಂಥ ಪ್ರತಿ, ಆದ್ರೆ ಒಂದು ಗಿಡಮೂಲಿಕೆ ಸಿಗ್ಲಿಲ್ಲ. ಆ ಬಳಿಕ ಏನಂತಂದ್ರೆ ಈ ಒಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲು ಪ್ರಮುಖವಾಗಿ ಹುಣ್ಣಿಮೆಯ ಸಂದರ್ಭದಲ್ಲಿ 5 ದಿನಗಳವರೆಗೂ ಕೂಡ ಅಂತಂದ್ರೆ ರಾಮಲಿಂಗ ಕಾಮಣ್ಣನ ದರ್ಶನಕ್ಕೆ ಒಂದು ಅವಕಾಶ ಇರುತ್ತೆ. ಈಗಾಗಲೇ ಸಾಕಷ್ಟು ಜನ ಈಗಾಗಲೇ ಭಕ್ತರು ಬಂದ್ರೆ ಪ್ರಮುಖವಾಗಿ ಏನಂತಂದ್ರೆ ಮದುವೆ ಇರ್ಬೋದು, ಮದುವೆಗೆ ಏನಂದ್ರೆ ಬೆಳ್ಳಿಯ ಪುಟ್ಟದ ಒಂದು ಬಾಸಿಂಗದ ಮಾದರಿಯನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡ್ತಾರೆ. ಅದ್ರ ಜೊತೆಗೆ ಸಂತಾನ ಭಾಗ್ಯಕ್ಕೆ ತೊಟ್ಲು ಇರ್ಬೋದು, ಮನೆಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ಛತ್ರ ಚಾಮರ, ಅದ್ರ ಜೊತೆಗೆ ವಿದ್ಯಾಭ್ಯಾಸಕ್ಕಾಗಿ ಹಸ್ತ ಇರಬಹುದು, ಈ ರೀತಿ ಬೇರೆ ಬೇರೆ ಬೆಳ್ಳಿಯ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಇಲ್ಲಿ ಏನಂದ್ರೆ ಕಾಮಣ್ಣನಿಗೆ ಅರ್ಪಿಸಿ ಆ ಬಳಿಕ ಅಂತಂದ್ರೆ ಅದನ್ನ ಮನೆಗೆ ಹೋಗಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿರ್ಬೇಕಾದ್ರೆ ಮುಂದಿನ ಹೋಳಿ ಹುಣ್ಣಿಮೆ ಒಳಗಾಗಿ ಏನಂದ್ರೆ ಅದನ್ನ ಬೇಡಿಕೆಯನ್ನು ಇಟ್ಕೊಂಡಿರ್ತಾರೆ, ಆ ಬೇಡಿಕೆ ಈಡೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಹೀಗಾಗಿ ಬೇಡಿಕೆ ಈಡೇರಿದ ಬಳಿಕ ಏನು ಈ ರಾಮಲಿಂಗ ಕಾಮಣ್ಣನ ಒಂದು ಭಕ್ತಿಯಿಂದಲೇ ಮಕ್ಕಳು ಏನು ಜನಿಸಿರ್ತಾರೆ, ಆ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದು ಇಲ್ಲಿ ಕಾಮಣ್ಣನಿಗೆ ದರ್ಶನವನ್ನ ಮಾಡಿಸಿ ನಿನ್ನ ಒಂದು ಆಶೀರ್ವಾದದಿಂದ ಮಗು ಹುಟ್ಟಿದೆ ಅನ್ನೋದು ಕಾಮಣ್ಣನಿಗೆ ತೋರಿಸುವಂತ ಕೆಲಸಗಳು ಮಾತ್ರ ಈ ವರ್ಷ ಏನಂದ್ರೆ ಅತಿ ಹೆಚ್ಚು ಜನದಟ್ಟಣೆ ಹೆಚ್ಚಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗಿದ್ದು, ಪ್ರಮುಖವಾಗಿ ಏನಂತಂದ್ರೆ ಕೊನೆಯ ದಿನವಾಗಿರೋ ಹಿನ್ನೆಲೆ ಅಂತಂದ್ರೆ ಸಾಕಷ್ಟು ಜನ ಈಗಾಗಲೇ ಆಗಮಿಸಿದ್ದಾರೆ. ಸರತಿ ಸಾಲು ಅಂದ್ರೆ ಸುಮಾರು 2-3 ಕಿಲೋಮೀಟರ್ ವರೆಗೂ ಕೂಡ ಸರತಿ ಸಾಲಿದೆ. ಎಲ್ಲ ಕೂಡ ಏನಂತಾರೆ ಭಕ್ತರು ಇಲ್ಲಿ ಬಂದು ಏನು ಯಾವ ಬೇಡಿಕೆಯನ್ನು ಇಡ್ತಾರೆ ಎಲ್ಲವನ್ನು ಬೇಡಿಕೆಯನ್ನು ಈಡೇರಿಸುವಂತ ದೈವ ಅನ್ನುವಂತ ಒಂದು ಐತಿಹಾಸಿಕ ಹಿನ್ನೆಲೆ ಇರುವ ಏನಂತಾರೆ ಈ ವರ್ಷವೂ ಕೂಡ ಅಂತಾರೆ ಲಕ್ಷೋಪಾದಿಯಲ್ಲಿ ಭಕ್ತರು ಬಂದು ಅಂದ್ರೆ ರಾಮಲಿಂಗ ಕಾಮಣ್ಣನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆ ನವಲಗುಂದಲ್ಲಿರುವಂತಹ ಐತಿಹಾಸಿಕ ರಾಮಲಿಂಗ ಕಾಮಣ್ಣನ ದರ್ಶನಕ್ಕೆ ಸಾಕಷ್ಟು ಜನಸ್ತೋಮ ಈಗ ನೆರೆದಿದೆ. ನಾವೀಗ ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಪ್ರಮುಖವಾಗಿ ಏನಂತಾರೆ ಐತಿಹಾಸಿಕ ಹಿನ್ನೆಲೆ ಉಳ್ಳುವಂತಹ ರಾಮಲಿಂಗ ಕಾಮಣ್ಣ ಏನಿದೆ ರಾಮಲಿಂಗೇಶ್ವರ ದೇವಸ್ಥಾನದ ನವಲಗುಂದ ಪಟ್ಟಣದಲ್ಲಿರುವಂತಹ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರಮುಖವಾಗಿ ಏನಂತಂದ್ರೆ ಬೇಡಿದ ವರಗಳನ್ನು ಏನ್ ಇಷ್ಟಾರ್ಥಗಳು ಇರ್ತವೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಬಲ್ಲ ಅಂತ ಯಾವ ಹರಿಕೆಗಳನ್ನು ಹೊತ್ತುಕೊಂಡಿರ್ತಾರೆ ಹರಿಕೆಗಳೆಲ್ಲವನ್ನು ಈಡೇರಿಸುವಂತ ಒಂದು ಪ್ರಸಿದ್ಧಿ ಹೊಂದಿರುವಂತಹ ರಾಮಲಿಂಗ ಕಾಮನ ಈ ಕಾಮನ ಆಗಿದೆ. ಹೀಗಾಗಿ ಏನಂದ್ರೆ ಸಾಕಷ್ಟು ಜನ ಏನಂದ್ರೆ ಕೇವಲ ಕರ್ನಾಟಕ ಮಾತ್ರವಲ್ಲದೆ ಆಂಧ್ರ ಪ್ರದೇಶ ಇರಬಹುದು, ತೆಲಂಗಾಣ, ಮಹಾರಾಷ್ಟ್ರದಿಂದಲೂ ಕೂಡ ಸಾಕಷ್ಟು ಭಕ್ತರು ಬರ್ತಾರೆ. ಪ್ರಮುಖವಾಗಿ ಇಲ್ಲಿರುವಂತಹ ರಾಮಲಿಂಗ ಕಾಮನ ಪ್ರಮುಖ ವಿಶೇಷತೆ ಏನಂತಂದ್ರೆ 101 ಗಿಡಮೂಲಿಕೆಗಳಿಂದ ಇನ್ನು ನಿರ್ಮಾಣ ಮಾಡಿರುವಂತಹ ಒಂದು ಸಂಕಲ್ಪವನ್ನು ಮಾಡಿರ್ತಾರೆ ಸಿದ್ಧ ಪುರುಷರು. ಆದ್ರೆ 100 ಗಿಡಮೂಲಿಕೆ ಮಾತ್ರ ಸಿಗ್ತಾವೆ, ಇನ್ನು ಒಂದೇ ಕೊನೆಯ ಒಂದು ಗಿಡಮೂಲಿಕೆ ಸಿಕ್ಕಾಗ ಅಂದ್ರೆ ಈ ಒಂದು ಕಾಮದೇವರಿಗೆ ಒಂದು ಜೀವ ಬರ್ತಿತ್ತು ಅನ್ನೋಂಥ ಪ್ರತಿ, ಆದ್ರೆ ಒಂದು ಗಿಡಮೂಲಿಕೆ ಸಿಗ್ಲಿಲ್ಲ. ಆ ಬಳಿಕ ಏನಂತಂದ್ರೆ ಈ ಒಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲು ಪ್ರಮುಖವಾಗಿ ಹುಣ್ಣಿಮೆಯ ಸಂದರ್ಭದಲ್ಲಿ 5 ದಿನಗಳವರೆಗೂ ಕೂಡ ಅಂತಂದ್ರೆ ರಾಮಲಿಂಗ ಕಾಮಣ್ಣನ ದರ್ಶನಕ್ಕೆ ಒಂದು ಅವಕಾಶ ಇರುತ್ತೆ. ಈಗಾಗಲೇ ಸಾಕಷ್ಟು ಜನ ಈಗಾಗಲೇ ಭಕ್ತರು ಬಂದ್ರೆ ಪ್ರಮುಖವಾಗಿ ಏನಂತಂದ್ರೆ ಮದುವೆ ಇರ್ಬೋದು, ಮದುವೆಗೆ ಏನಂದ್ರೆ ಬೆಳ್ಳಿಯ ಪುಟ್ಟದ ಒಂದು ಬಾಸಿಂಗದ ಮಾದರಿಯನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡ್ತಾರೆ. ಅದ್ರ ಜೊತೆಗೆ ಸಂತಾನ ಭಾಗ್ಯಕ್ಕೆ ತೊಟ್ಲು ಇರ್ಬೋದು, ಮನೆಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ಛತ್ರ ಚಾಮರ, ಅದ್ರ ಜೊತೆಗೆ ವಿದ್ಯಾಭ್ಯಾಸಕ್ಕಾಗಿ ಹಸ್ತ ಇರಬಹುದು, ಈ ರೀತಿ ಬೇರೆ ಬೇರೆ ಬೆಳ್ಳಿಯ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಇಲ್ಲಿ ಏನಂದ್ರೆ ಕಾಮಣ್ಣನಿಗೆ ಅರ್ಪಿಸಿ ಆ ಬಳಿಕ ಅಂತಂದ್ರೆ ಅದನ್ನ ಮನೆಗೆ ಹೋಗಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿರ್ಬೇಕಾದ್ರೆ ಮುಂದಿನ ಹೋಳಿ ಹುಣ್ಣಿಮೆ ಒಳಗಾಗಿ ಏನಂದ್ರೆ ಅದನ್ನ ಬೇಡಿಕೆಯನ್ನು ಇಟ್ಕೊಂಡಿರ್ತಾರೆ, ಆ ಬೇಡಿಕೆ ಈಡೇರುತ್ತೆ ಅನ್ನುವಂತ ಒಂದು ಪ್ರತೀತಿ ಇದೆ. ಹೀಗಾಗಿ ಬೇಡಿಕೆ ಈಡೇರಿದ ಬಳಿಕ ಏನು ಈ ರಾಮಲಿಂಗ ಕಾಮಣ್ಣನ ಒಂದು ಭಕ್ತಿಯಿಂದಲೇ ಮಕ್ಕಳು ಏನು ಜನಿಸಿರ್ತಾರೆ ಆ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದು ಇಲ್ಲಿ ಕಾಮಣ್ಣನಿಗೆ ದರ್ಶನವನ್ನ ಮಾಡಿಸಿ ನಿನ್ನ ಒಂದು ಆಶೀರ್ವಾದದಿಂದ ಮಗು ಹುಟ್ಟಿದೆ ಅನ್ನೋದು ಕಾಮಣ್ಣನಿಗೆ ತೋರಿಸುವಂತ ಕೆಲಸಗಳು ಮಾತ್ರ ಈ ವರ್ಷ ಏನಂದ್ರೆ ಅತಿ ಹೆಚ್ಚು ಜನದಟ್ಟಣೆ ಹೆಚ್ಚಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗಿದ್ದು, ಪ್ರಮುಖವಾಗಿ ಏನಂತಂದ್ರೆ ಕೊನೆಯ ದಿನವಾಗಿರೋ ಹಿನ್ನೆಲೆ ಅಂತಂದ್ರೆ ಸಾಕಷ್ಟು ಜನ ಈಗಾಗಲೇ ಆಗಮಿಸಿದ್ದಾರೆ. ಸರತಿ ಸಾಲು ಅಂದ್ರೆ ಸುಮಾರು 2-3 ಕಿಲೋಮೀಟರ್ ವರೆಗೂ ಕೂಡ ಸರತಿ ಸಾಲಿದೆ. ಎಲ್ಲ ಕೂಡ ಏನಂತಾರೆ ಭಕ್ತರು ಇಲ್ಲಿ ಬಂದು ಏನು ಯಾವ ಬೇಡಿಕೆಯನ್ನು ಇಡ್ತಾರೆ ಎಲ್ಲವನ್ನು ಬೇಡಿಕೆಯನ್ನು ಈಡೇರಿಸುವಂತ ದೈವ ಅನ್ನುವಂತ ಒಂದು ಐತಿಹಾಸಿಕ ಹಿನ್ನೆಲೆ ಇರುವ ಏನಂತಾರೆ ಈ ವರ್ಷವೂ ಕೂಡ ಅಂತಾರೆ ಲಕ್ಷೋಪಾದಿಯಲ್ಲಿ ಭಕ್ತರು ಬಂದು ರಾಮಲಿಂಗ ಕಾಮಣ್ಣನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.